ಈ ಒಂದು ಆಗಸ್ಟಿನ್ ಸ್ಕೂಲ್ಗೆ ನಾನು ಪ್ರಥಮವಾಗಿ ಭಾಸ್ಕರ್ ಸರ್ ಅವರ ಒಂದು ಮನವಿಯಂತೆ ಬಂದೇನಪ್ಪ ಅಂತಂದ್ರೆ ಈ ಸ್ಕೂಲನ್ನು ನೋಡಿದೆ, ಇಲ್ಲಿನ ಪರಿಸರ, ಇಲ್ಲಿನ ಮಕ್ಕಳ ಒಂದು ಶಿಕ್ಷಣವನ್ನು ಸಹ ನಾನು ನೋಡಿದೆ. ಭಾಸ್ಕರ್ ಸರ್ ಅವರು ಭಾಸ್ಕರ್ ಅಂದಿದ ತಕ್ಷಣ ನಮ್ಮ ಒಂದು ನಾಡಿನಲ್ಲಿ ಭಾಸ್ಕರತ್ವ ಅಂತಕ್ಕಂಥ ಒಬ್ಬ ಗಣಿತ ಶಾಸ್ತ್ರಜ್ಞ ಆಗಿ ಹೋಗಿದ್ದಾರೆ. ಅದು 11ನೇ ಕಾಲವಾದರೆ 21ನೇ ಶತಮಾನದಲ್ಲಿ ಇನ್ನೊಬ್ಬ ಭಾಸ್ಕರ ಈ ನಮ್ಮ ಬೀದರ್ ಜಿಲ್ಲೆಯ ಹಳಿಕೇಳದಲ್ಲಿ ಏನಪ್ಪಾ ಅಂತಂದ್ರ ಶಿಕ್ಷಣದಲ್ಲಿ ಕ್ರಾಂತಿ ಮಾಡ್ತಿರ್ತಕ್ಕಂಥ ಒಂದು ವಿಷಯವನ್ನು ನಾನು ಮನಗಂಡೆ. ಭಾಸ್ಕರ್ ಸರ್ ಅವರು ಸರಿಸುಮಾರು 25 ವರ್ಷದಿಂದ ಶಿಕ್ಷಣ ಕ್ಷೇತ್ರದಲ್ಲಿ ತಲ್ಲೀನರಾಗಿ ಮಕ್ಕಳ ಒಂದು ಭವಿಷ್ಯಕ್ಕಾಗಿ, ಅವರ ಉಜ್ವಲ ಭವಿಷ್ಯಕ್ಕಾಗಿ ಏನಪ್ಪಾ ಅಂದ್ರ ಹಗಲಿರುಳು ದುಡಿಯುತ್ತಿದ್ದಾರೆ. ಬಹಳ ದೂರದಿಂದ ಏನಪ್ಪಾ ಅಂತಂದ್ರ ಕೇರಳ, ಗುಲ್ಬರ್ಗ, ಗೋಕಾಕ್ ಬಹಳಷ್ಟು ದೂರದಿಂದ ಏನಪ್ಪಾ ಅಂತಂದ್ರ ಒಳ್ಳೊಳ್ಳೆ ಶಿಕ್ಷಕರನ್ನ ಏನಪ್ಪಾ ಅಂದ್ರ ಹುಡುಕೊಂಡು ಇಲ್ಲಿ ಕರ್ಕೊಂಡು ಬಂದು ಇಲ್ಲಿ ಮಕ್ಕಳಿಗೆ ಏನಪ್ಪಾ ಅಂತಂದ್ರ ಬೋಧನೆ ಮಾಡಾಕ ಇಡ್ತಾ ಇದ್ದಾರೆ. ಅಲ್ಲಿಂದೇ ಅಂತಿಲ್ಲ, ಈ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಇನ್ನೂ ಬಹಳಷ್ಟು ವಿದ್ಯಾವಂತ ಶಿಕ್ಷಕರನ್ನು ಕೂಡ, ಟ್ಯಾಲೆಂಟ್ ಶಿಕ್ಷಕರನ್ನು ಕೂಡ ಏನಪ್ಪಾ ಅಂದ್ರೆ ಇಲ್ಲಿ ಆಯ್ಕೆ ಮಾಡಿಕೊಂಡು ಶಿಕ್ಷಣವನ್ನು ನೀಡ್ತಾ ಇದ್ದಾರೆ. ಇಂಥ ಒಂದು ಶಾಲೆ ಭವಿಷ್ಯ ಈ ಒಂದು ಬಡ ಮಕ್ಕಳಿಗೆ ಏನಪ್ಪಾ ಅಂತಂದ್ರ ದಾರಿ ದೀಪವಾಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಕ್ ನಾನು ಇಷ್ಟಪಡ್ತೀನಿ. ಮಕ್ಕಳಲ್ಲಿ ಇಂಥ ಒಂದು ಶಾಲೆ ಪಾಲಕರಲ್ಲಿಯೂ ಕೂಡ ನಾ ವಿನಂತಿ ಮಾಡ್ತೀನಿ, ಈ ಒಂದು ಮನಸ್ಥಿತಿ ಏನಿರ್ತದಲ್ಲ, ಮಕ್ಕಳನ್ನ ಯಾವ ಒಂದು ಅವರ ಒಂದು ಉತ್ತುಂಗಕ್ಕೆ ಕೊಂಡೊಯ್ಯತಕ್ಕಂಥ ಏನು ಮನಸ್ಸಿರ್ತಲ್ಲ ಅಂತಹ ಒಂದು ಶಾಲೆಯಲ್ಲಿ ನಿಮ್ಮ ಮಕ್ಕಳನ್ನ ದಾಖಲಿಸ್ರಿ. ಏನಪ್ಪಾ ಅಂದ್ರೆ ಮಕ್ಕಳೇ ಮುಂದಿನ ಭವಿಷ್ಯ. ಸರಿಸುಮಾರು ಇಲ್ಲಿ ಹಳಿಕೇಡ್ನಲ್ಲಿ ಆಗ್ಲಿ, ನಮ್ಮ ಹುಮ್ನಾಬಾದ್ ತಾಲೂಕು ಆಗ್ಲಿ, ಬೀದರ್ ಜಿಲ್ಲೆಯಲ್ಲಿ ನಮಗೆ ಬಹಳಷ್ಟು ಏನಪ್ಪಾ ಅಂತಂದ್ರ ಆರ್ಥಿಕತೆಯಲ್ಲಿ ನಮಗೆ ಜಮೀನುಗಳಿಲ್ಲ. ನಮ್ಮ ಮಕ್ಕಳೇ ನಮ್ಮ ಏನಪ್ಪಾ ಅಂತಂದ್ರ ಆಸ್ತಿ. ಆ ಆಸ್ತಿ ಏನಪ್ಪಾ ಅಂತಂದ್ರ ಒಳ್ಳೆಯವರ ಕೈಯಲ್ಲಿ ಹೋಗಿ ಉತ್ತಮ ಆಸ್ತಿ ಆಗುವ ಹಾಗೆ ನೀವೇ ಸ್ವತಃ ವಿಚಾರ ಮಾಡಿ ನಿಮ್ಮ ಮಕ್ಕಳನ್ನ ಕಡ್ಡಾಯವಾಗಿ ಶಾಲೆಗೆ ಸೇರಿಸ್ರಿ. ವಿಶೇಷವಾಗಿ ಇಂತಹ ಒಂದು ಶಾಲೆಯಲ್ಲಿ ಸೇರಿಸ್ರಿ, ನಿಮ್ಮ ಮಕ್ಕಳ ಭವಿಷ್ಯವನ್ನು ಉಜ್ವಲಗೊಳಿಸ್ರಿ ಅಂತಕ್ಕಂಥ ಮಾತುಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಸರ್, ನನ್ನ ಹೆಸರು ಶಕೀಲ್ ಅಂತ. ನಾನೇನಪ್ಪಾ ಅಂತಂದ್ರೆ ಸರಿಸುಮಾರು 15 ವರ್ಷಗಳಿಂದ ಸಾಹಿತ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಇಲ್ಲಿವರೆಗೆ 12 ಕೃತಿಗಳನ್ನ ಬರ್ದೀನಿ. ವಿಶೇಷವಾಗಿ ಬೀದರ್ ಜಿಲ್ಲೆ ಇತಿಹಾಸ ಸಂಪುಟ 1ರಿಂದ ಸಂಪುಟ 3ರವರೆಗೆ ಏನಪ್ಪಾ ಅಂತಂದ್ರೆ ಕೃತಿಯನ್ನ ಬರೆದಿದ್ದೀನಿ. ಇನ್ನು 12 ಸಂಪುಟವರೆಗೆ ಏನಪ್ಪಾ ಅಂದ್ರ ಇಡೀ ಬೀದರ್ ಜಿಲ್ಲೆಯ ಸಂಪೂರ್ಣ ಇತಿಹಾಸವನ್ನು ಬರಿಬೇಕಂತಕ್ಕಂಥ ಆಶೆಯನ್ನು ಇಟ್ಕೊಂಡಿದ್ದೀನಿ. ಕರ್ನಾಟಕವನ್ನು ಆಳಿದ ರಾಣಿಯರು ಅಂತಕ್ಕಂಥ ಒಂದು ಕೃತಿ ಬರೆದಿನಿ. ಸರಿಸುಮಾರು ನಮಗೆಲ್ಲ ಗುರ್ತಿರುವಾಗ 2-3 ರಾಣಿಯರ ಪರಿಚಯ ಮಾತ್ರ ಗುರ್ತದ, ಆದ್ರೆ 92 ರಾಣಿಯರು ಏನಪ್ಪಾ ಅಂದ್ರೆ ಕರ್ನಾಟಕ ಮೇಲೆ ಆಳ್ವಿಕೆ ಮಾಡಿದ್ದಾರೆ, ಅವರ ಪರಿಚಯವೂ ಕೂಡ ನಾ ಬರ್ದೀನಿ. ಹೀಗೆ 12 ಕೃತಿಗಳನ್ನ ಬರ್ದೀನಿ ಸರ್. ಪರಿಸರ ದಿನಾಚರಣೆಯ ಅಂಗವಾಗಿ ಮತ್ತು ವಿಶೇಷವಾಗಿ ಮರಳಿ ಬಾ ಶಾಲೆಗೆ, ಕಮ್ ಬ್ಯಾಕ್ ಟು ದ ಸ್ಕೂಲ್, ಈ 2 ವಿಷಯದಲ್ಲಿ ಮಕ್ಕಳನ್ನು ನಾವು ಶಾಲೆಗೆ ಆಹ್ವಾನಿಸ್ತಕ್ಕಂಥವರಾಗಿದ್ದೇವೆ. ಮತ್ತು ಪರಿಸರ ವಿಷಯದಲ್ಲಿ ನಾವು ನೋಡುವಾಗ ನಿಜಕ್ಕೂ ಮನುಷ್ಯನಿಗೆ ಆಕ್ಸಿಜನ್ ಮಸ್ಟ್ ಆ್ಯಂಡ್ ಶುಡ್ ಬೇಕು. ಈ ಪರಿಸರ ಇಲ್ಲ ಅಂತಂತಂದರೆ ಆಕ್ಸಿಜನ್ ಸೃಷ್ಟಿ ಆಗಲ್ಲ. ಅದಕ್ಕೆ ಈ ಪರಿಸರ ವಿಷಯದಲ್ಲಿ ನಾನು ಮಾತಾಡಿದಾಗ ನಾನು ಒಂದೇನೇನು ಕಂಡುಕೊಂಡಂತಂದ್ರೆ, ಪರಿಸರ ಇಲ್ಲ ಅಂತಂದ್ರೆ ಮನುಷ್ಯನಿಲ್ಲ ಅಂತಂದ್ರೆ ಪರಿಸರ ಇಲ್ಲ ಅಂತೇಳಿ. ಅದಕ್ಕೆ ಇದುವರೆಗೆ ಮುಂಜಾನೆಯಿಂದ ಇದುವರೆಗೆ ಈ ಪರಿಸರ ದಿನಾಚರಣೆ ಮತ್ತು ಮರಳಿ ಬಾ ಶಾಲೆಗೆ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ನನ್ನ ಮುದ್ದು ಮಕ್ಕಳು, ಪಾಲಕರು ಮತ್ತು ವಿಶೇಷವಾಗಿ ಈ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಶ್ರೀ IAS ಶಕೀಲ್ ಸರ್ ಆಗಲಿ, ಶಶಿಕಾಂತ್ ಶೀಲ್ವಂತ್ ಸರ್ ಆಗಲಿ, ಮಾಂತಾಯ ತೀರ್ಥ ಗುರುಗಳಾಗಲಿ, ಮತ್ತು ಆತ್ಮೀಯ ಮಿತ್ರರಾಗಿರ್ತಕ್ಕಂಥ ಸುರೇಶ್ ಪಾಟೀಲ್ ಜ್ಞಾನಭಾರತಿ ಪ್ರೌಢಶಾಲೆ ಅಧ್ಯಕ್ಷರಾಗಲಿ, ಮತ್ತು ಇನ್ನಿತರ ಅನೇಕ ನನ್ನ ಸಹಚಾರಿಗಳು ನನ್ನ ಜೊತೆ ಕೈಗೂಡಿಸಿ ಈ ಕಾರ್ಯಕ್ರಮ, ವಿಜಯಕುಮಾರ್ ಸರ್ ಆಗಲಿ, ಸಹೋದರ ವಿಜಯಕುಮಾರ್ ಸರ್ ಆಗಲಿ, ಈ ಕಾರ್ಯಕ್ರಮಕ್ಕೆ ಅಚ್ಚುಕಟ್ಟಾಗಿ ಒಳ್ಳೆ ರೀತಿಯಿಂದ ನನ್ನನ್ನು ಮುಂದೆ ನಡೆಸು ಅಂತೇಳಿ ಅವರು ನನ್ನ ಹಿಂದೆ ನಿಂತು ನನ್ನ ಸಹಾಯ ಮಾಡಿದ್ದಕ್ಕಾಗಿ ಅವರೆಲ್ಲರಿಗೂ ನನ್ನ ನಮಸ್ಕಾರಗಳು. ಮತ್ತು ವಿಶೇಷವಾಗಿ ಪತ್ರಕರ್ತ ಮಿತ್ರರುಗಳಿಗೂ ಸಹ ನಾನು ವಂದಿಸ್ತಾ, ವಿಶೇಷವಾಗಿ ನಾವು ಏನೇ ಮಾಡಲಿ ತೆರೆದಿಟ್ಟ ಕನ್ನಡಿ ಹಾಗೆ ನಮ್ಮನ್ನು ನೀವು ಹೊರಗೆ ತೋರಿಸ್ತಿರಲ್ಲ, ಅದಕ್ಕೆ ನಿಮ್ಮನ್ನು
ದೇವರು ಒಳ್ಳೆ ರೀತಿಯಿಂದ ಆಶೀರ್ವಾದ ಮಾಡಲಿ ಅಂತೇಳಿ ಪ್ರಾರ್ಥಿಸುತ್ತೇನೆ. ಈ ಹಳ್ಳಿಕೇಡ್ ಗ್ರಾಮದಲ್ಲಿ ಅಗಸ್ಟಿನ್ ಶಾಲೆ ಜನ್ಮ ತಾಳಿ 25ರಿಂದ 30 ವರ್ಷ ಆಗ್ತಾ ಬಂತು. ಮೊಟ್ಟ ಮೊದಲಿಗೆ ಗ್ರಾಮೀಣ ಭಾಗದೊಳಗ ಶಿಕ್ಷಣ ಕೊಡೋದಂದ್ರ ಬಹಳ ದೊಡ್ಡದ ಕೆಲಸ. ಸಿಟಿಯ ಒಳಗ ಶಿಕ್ಷಣ ಸಿಗುತ್ತೆ, ಅಲ್ಲಿರ್ತಕ್ಕಂಥ ಎಲ್ಲಾ ಸವಲತ್ತುಗಳನ್ನು ಸಿಗ್ತದೆ. ಆದರೆ ಗ್ರಾಮೀಣ ಭಾಗದೊಳಗ ಉತ್ತಮ ಶಿಕ್ಷಣ ಸಿಗೋದು ಬಹಳ ದುರ್ಲಭ. ಅಂಥದ್ರಲ್ಲಿ ಭಾಸ್ಕರ್ ಜಿ ಮತ್ತು ಅವ್ರ ಇಡೀ ಕುಟುಂಬ ಈ ಒಂದು ಶಾಲೆಗೆ ತನು ಮನ ಧನದಿಂದ ಬಹಳಷ್ಟು ಶ್ರಮಪಟ್ಟು ಈ ಒಂದು ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿದ್ದಾರೆ. ಅಷ್ಟೇ ಉತ್ತಮವಾಗಿ ಶಿಕ್ಷಣವನ್ನು ಕೂಡ ನೀಡ್ತಾ ಇದ್ದಾರೆ. ಪಾಲಕರಲ್ಲಿ ವಿನಂತಿ, ಇಂತಹ ಶಾಲೆಯೊಳಗ ನಿಮ್ಮ ಮಕ್ಕಳನ್ನ ಪ್ರವೇಶ ಮಾಡಿದ್ರೆ ಅವರ ಭವಿಷ್ಯ ಉಜ್ವಲವಾಗುತ್ತದೆ. ಯಾಕಂದ್ರೆ ನಾನು ಸುಮಾರು ವರ್ಷದಿಂದ ನೋಡ್ತಾ ಇದ್ದೀನಿ, ಪ್ರತಿ ವರ್ಷ 10ನೇ ತರಗತಿಯೊಳಗ 97-98% ಒಂದು ಫಲಿತಾಂಶವನ್ನು ನಾವು ಕಾಣ್ತಾ ಇದ್ದೇವೆ. ಜೊತೆಗೆ ಈ ಒಂದು ಸಂಸ್ಥೆಯಿಂದ ಇವತ್ತ ದೇಶಾದ್ಯಂತ ಇವತ್ತ ಮೆಡಿಕಲ್ ಇರಬಹುದು, ಇಂಜಿನಿಯರಿಂಗ್ ಇರಬಹುದು, ದೊಡ್ಡ ದೊಡ್ಡ ಉನ್ನತ ಹುದ್ದೆಯಲ್ಲಿ ಆ ಎಲ್ಲಾ ಮಕ್ಕಳು ಸೇರ್ಕೊಂಡು ತಮ್ಮ ಅಭ್ಯಾಸವನ್ನ ಮಾಡ್ತಾ ಇದ್ದಾರೆ. ಇವತ್ತಿಗೂ ಕೂಡ ಈ ಅಗಸ್ಟಿನ್ ಶಾಲೆ ಅಂದ್ರೆ ಆ ಹುಡುಗರು ರೋಮಾಂಚನಾಗಿ ಮಾತನಾಡ್ತಾರೆ. ಕಾರಣ ಇಲ್ಲಿರ್ತಕ್ಕಂಥ ಎಲ್ಲ ಸಿಬ್ಬಂದಿ ವರ್ಗ, ಜೊತೆಗೆ ಭಾಸ್ಕರ್ ಜಿ, ಆ ಇಡೀ ಕುಟುಂಬ ಈ ಒಂದು ಶಿಕ್ಷಣ ಕ್ಷೇತ್ರದೊಳಗ ಬಹಳ ಅದ್ಭುತವಾದ ಕೆಲಸವನ್ನ ಮಾಡ್ತಾ ಇದೆ. ದಯವಿಟ್ಟು ಪಾಲಕರಲ್ಲಿ ನನ್ನ ವಿನಂತಿ ಇದೆ, ಇಂಥ ಒಂದು ಸಂಸ್ಥೆಯೊಳಗ ನಿಮ್ಮ ಮಕ್ಕಳಿಗೆ ಕಳಿಸ್ರೆ ಅವರ ಭವಿಷ್ಯ ಉಜ್ವಲ ಆಗೋದ್ರಲ್ಲಿ ಎರಡು ಮಾತಿಲ್ಲ ಅಂತ ನಾನು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿಗೆ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಬಸವ. ಸುರೇಶ್ ಪಾಟೀಲ್, ಜ್ಞಾನ ಭಾರತಿ ಪ್ರೌಢಶಾಲೆ ಅಧ್ಯಕ್ಷರಾಗಿ ನಾನು ಕೂಡ ಒಂದು ಕೆಲಸ ಮಾಡ್ತಾ ಇದ್ದೀನಿ. ಹಳ್ಳಿಕೇರದೊಳಗ ನಮ್ದು ಒಂದು ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಇದೆ. ಆದ್ರೆ ನಾವಿಬ್ರು ಅಣ್ಣ ತಮ್ಮಂದಿರಾಗಿ ಬಹಳ ಉತ್ತಮ ರೀತಿಯಿಂದ ಈ ಒಂದು ಶಿಕ್ಷಣ ಕ್ಷೇತ್ರದೊಳಗ ಬಹಳ ಅದ್ಭುತ ಕಾರ್ಯವನ್ನು ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಬಸವ. ಮುಖ್ಯಸ್ಥರಾದಂಥ ಭಾಸ್ಕರ್ ಸರ್ಜಿ ಅವರಿಗೆ ಸುಮಾರು ಒಂದು 30 ವರ್ಷ ಕೆಳಗಡೆಯಿಂದಲೂ ನಾನು ನೋಡ್ತಾ ಇದ್ದೀನಿ. ಅವತ್ತಿನ ದಿನಮಾನದಲ್ಲಿ ಒಂದು 150-200 ಸ್ಟೂಡೆಂಟ್ ಇಟ್ಕೊಂಡು ಒಂದು ಆಗಸ್ಟಿನ್ ಇಂಗ್ಲಿಷ್ ಮಾಧ್ಯಮ ಸ್ಕೂಲ್ ಅಂತ ತೆರೆದು ಇವತ್ತು ಒಂದು ಹೆಮ್ಮರವಾಗಿ ಬೆಳೆದು ಇವತ್ತಿನ ನಾವು ಕಾರ್ಯಕ್ರಮದ ನೋಡಿದಂಗೆ ಇವತ್ತು ಮಕ್ಕಳ ಪರ್ಸೆಂಟೇಜ್ ನೋಡಿದಾಗ 97-96% ಒಂದು ಇದು ಇಂಗ್ಲಿಷ್ ಮೀಡಿಯಂ ಸ್ಕೂಲಲ್ಲಿ ಒಂದು ಒಳ್ಳೆ ರಿಸಲ್ಟು, ಒಂದು ಒಳ್ಳೆ ಆಕರ್ಷಕವಾಗಿ ಇವತ್ತು ಸ್ಕೂಲು ಮತ್ತು ಒಳ್ಳೆ ಶಿಕ್ಷಣ ಕೊಡ್ತಾ ಬಂದಿದ್ದಾರೆ ಇವರು. ಇವತ್ತಿನ ಸ್ಕೂಲ್ ಇದ್ರ ಪ್ರಕಾರ ನೋಡಿದಾಗ ಇವತ್ತು ಒಂದು ಹೆಮ್ಮರವಾಗಿ ಬೆಳೆದಿದೆ. ಇನ್ನೂ ಹೆಚ್ಚಿಗೆ ಹೆಮ್ಮರವಾಗಿ ಬೆಳೆಯಲಿ, ಈ ಶಾಲೆಯ ಕೀರ್ತಿ ಇನ್ನೂ ಹೆಚ್ಚಾಗಲಿ, ಜಿಲ್ಲಾ ಮಟ್ಟದಲ್ಲಿ ಹೆಚ್ಚಿಗಾಗಲಿ ಅಂತ ಆಶಿಸ್ತಾ ನನ್ನ ಮಾತಿಗೆ ಜೈ ಹಿಂದ್, ಜೈ. ನಾನು ವಿದ್ಯಾಧರ್ ದೇಶಪಾಂಡೆ ಫ್ರಮ್ ಬೀದರಿಂದ ಮಾತಾಡ್ತಾ ಇರೋದು. ಆಗಸ್ಟಿನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಹಳಿಕೇಡ್ ಬಿ ವತಿಯಿಂದ ಪಾಲಕ ಹಾಗೂ ಪೋಷಕರಲ್ಲಿ ಕೇಳಿಕೊಳ್ಳುವುದೇನೆಂದರೆ, ಈ ವರ್ಷ ಸುಮಾರು 25-30 ಕಿಲೋಮೀಟರ್ ಸರೌಂಡಿಂಗ್ನಲ್ಲಿ ನಮ್ಮ ವಾಹನದ ಸೌಲಭ್ಯವಿದೆ. ಹಾಗೂ ಪಾಲಕರಲ್ಲಿ ಈ ದಿನ ಕೇಳಿದಂತಹ ಎಲ್ಲ ಭಾಷಣದಲ್ಲಿ ಆಗಿರಬಹುದು ಅಥವಾ ನಮ್ಮ ಅತಿಥಿಯವರು ಏನು ಭಾಷಣೆಯನ್ನು ಮಾಡಿದರು ಅದರ ಪ್ರಕಾರವಾಗಿ ನಾವು ನಡೆಸಿಕೊಂಡು ಹೋಗ್ತೇವೆ. ಮತ್ತು ಯಾರೇ ಆಗಲಿ ವಿದ್ಯಾರ್ಥಿಗಳು ದಯಮಾಡಿ ಕೇವಲ ಹಣಕ್ಕಾಗಿ ನಾವು ವಿದ್ಯಾಭ್ಯಾಸ ನೀಡುತ್ತಿಲ್ಲ. ಹಣವನ್ನು ನೀವು ಬೇರೆ ಎದಕ್ಕೋ ದುರುಪಯೋಗಪಡಿಸಿಕೊಳ್ಳುತ್ತಿದ್ದೀರೇ ಹೊರತು ಅದರ ಬದಲಾಗಿ ವಿದ್ಯಾಭ್ಯಾಸಕ್ಕಾಗಿ ನೀವು ಪ್ರೇರಣೆ ಕೊಟ್ಟು ಮಕ್ಕಳಲ್ಲಿ ಆ ಒಂದು ಉತ್ತೇಜನವನ್ನು ನೀಡಬೇಕೆಂದು ಕೇಳಿಕೊಳ್ಳುತ್ತಾ, ಎಲ್ಲ ಪಾಲಕ ಪೋಷಕರಲ್ಲಿ ಹಳಿಕೇಡಿ ಸುತ್ತಮುತ್ತ ಸುಮಾರು 25-30 ಕಿಲೋಮೀಟರ್ವರೆಗೂ ದೂರ ಆಗುತ್ತೆ, ನಾವು ಹೇಗೆ ಹೋಗ್ಬೇಕಪ್ಪ, ನಾವು ಹೇಗೆ ಬರಬೇಕಪ್ಪ ಅಂತ ನೀವು ವಿಚಾರ ಮಾಡ್ತಾ ಇದ್ದೀರಾ. ಆ ವಿಚಾರವನ್ನು ತೆಗೆದು ಹಾಕಿ ನೀವು ಮತ್ತೆ ಅಲ್ಲಿ ಫೀಸ್ ಅಷ್ಟಿದೆ, ಇಲ್ಲಿ ಫೀಸ್ ಅಷ್ಟಿದೆ, ಅಲ್ಲಿ ಹೆಚ್ಚಿಗದ, ಇಲ್ಲಿ ಕಮ್ಮದ ಅನ್ನೋದಕ್ಕಿಂತ ನೋಡೋದಕ್ಕಿಂತ ಮೊದಲು ಶಾಲೆಗೆ ಬಂದು ಭೇಟಿ ಮಾಡಿ ಇಲ್ಲಿ ನಿಮ್ಮ ಆರ್ಥಿಕ ವ್ಯವಸ್ಥೆಯನ್ನು ಸಂದರ್ಭಕ್ಕೆ ಅನುಸಾರವಾಗಿ ನಾವು ವಿದ್ಯಾರ್ಥಿಯನ್ನು ಇಲ್ಲಿ ನೀವು ಪ್ರವೇಶ ಪಡೆಯಬಹುದು ಅಂತ ಹೇಳಿ ನನ್ನ 2 ಮಾತನ್ನು ಮುಗಿಸ್ತೀನಿ.